ನಾಗರಿಕ ಕ್ರಿಯಾ ಸಮಿತಿ ಸಂಚೇಗಿರಿದರ ಆಶ್ರಯದಲ್ಲಿ ಅಭಿಮಾನಿಗಳಿಂದ ಪರಿಸರವಾದಿ ಸ್ವಚ್ಛತಾ ರಾಯಭಾರಿ ಹಿರಿಯರಾದ ಎ ದಾಮೋದರ್ ಅವರ ಜನ್ಮದಿನದ ಸಂಭ್ರಮ ದಾಮೋದರ ಶತಾಭಿಷೇಕ ಕಾರ್ಯಕ್ರಮವು ಸಂಚೇಗಿರಿಯ ಡಾ ಎನ್ ನರಸಿಂಹಹೊಳ ಕಲಾ ವೇದಿಕೆಯಲ್ಲಿ ನಡೆಯಿತು. ದೀಪಿಕಾ ಪ್ರೌಢಶಾಲೆಯ ನಿವೃತ್ತ ಶಿಕ್ಷಕ ಮಹಾಬಲೇಶ್ವರ ಹೆಬ್ಬಾರ್ ಅಭಿನಂದನಾ ಭಾಷಣವನ್ನ ಮಾಡಿ ಕೈಕಂಬ ಜನರಿಗೆ ದಿಕ್ಕುಗಳನ್ನು ಸೂಚಿಸುತ್ತದೆ. ಆದರೆ ಇಂತಹ ಸರಿಯಾದ ಕೆಲಸವನ್ನ ಮಾಡಿ ಎನ್ನುವ ದಿಕ್ಕನ್ನು ಸೂಚಿಸುವ ದಿಕ್ಸೂಚಿಯಾಗಿದ್ದವರು ದಾಮೋದರ್ ಎಂದು ಹೇಳಿದರು. ದಾಮೋದರ್ಗೆ ಒಂದು ವಿಶೇಷವಾದ 35 ವರ್ಷಗಳ ಸಂಬಂಧ ಇದೆ. ಆ ಕಾರಣಕ್ಕೆ ಬಹುಶಃ ಸುರೇಶ್ ಅಣ್ಣ ಕರೆದಿರಬೇಕು ಅಂತ ನಾನು ಭಾವಿಸ್ತೇನೆ. ಅವ್ರು ನಾನೇನು ಹೇಳಿಲ್ಲ, ಬೇಡ ಅಂತ ಹೇಳಿಲ್ಲ ಅವರು. ನಾನು ಯಾಕಂತ ಹೇಳಿದ್ರೆ ನನಗೆ ತುಂಬ ಪ್ರೀತಿಯವರು. ನನ್ನ ಅವರ ಭೇಟಿ ಕೋರ್ಟಲ್ಲಿ ಭೇಟಿ ಆದದ್ದು. ನಿಮಗೆ ಕಾಣ್ಬೋದು ಇದು ಆಶ್ಚರ್ಯ, ಅವರು ಕೆಲಸ ಮಾಡ್ತಿದ್ದೆ ಕೋರ್ಟಲ್ಲಿ ಅಲ್ವಾ ಅಂತ. ಆದರೆ ನಾನು ಹೇಳಿದ್ದು ಆ ಕೋರ್ಟ್ ಅಲ್ಲ, ಇದು ಶಟಲ್ ಬ್ಯಾಡ್ಮಿಂಟನ್ ಕೋರ್ಟ್. ಆ ಕೋರ್ಟಿಗೆ ದೇವರಾಯದಿಂದ ಇಲ್ಲಿವರೆಗೆ ನಾನು ಹೋಗಲಿಲ್ಲ. ಯಾವುದೇ ಕಟಕಟೆಯಲ್ಲಿ ನಿಂತು ಸಾಕ್ಷಿ ಹೇಳಬೇಕಾದ ಒಂದು ಇದು ಬರಲಿಲ್ಲ ನನಗೆ. ಆದ್ದರಿಂದ ಆ ಕೋರ್ಟಿನ ಅನುಭವ ಇಲ್ಲ. ಆದರೆ ಒಂದು ಕಾಲಕ್ಕೆ ನಾವು ಶಟ್ಲ್ ಆಡ್ತಿದ್ದೆ. ಬೆಳಿಗ್ಗೆ ಆಗುವುದೇ ಇಲ್ಲಿ ಸಂಚೇಗಿರಿಯಲ್ಲಿ, ಅದು ಸಂಚೇಗಿರಿಯ ಆಚೆ ಅಲ್ಲಿ ಒಂದು ನನ್ನ ವಸತಿ ಇತ್ತು. ವಸತಿಗಳ ಒಂದು ಸಂಕೀರ್ಣ ಇತ್ತು ಅಲ್ಲಿ. ಅದ್ರ ನಡುವೆ ನಾವು ಶಟ್ಲ್ ಆಡ್ತಿದ್ವಿ. ಅದಕ್ಕೇನೋ ಸಮಸ್ಯೆ ಬಂತು, ಮತ್ತೆ ಈಚೆಗೆ ಬಂದೆವು. ಇಲ್ಲಿ ಎಲ್ಲ ಬದಲಾಗಿದೆ, ಈ ಕಾಲ ಬದಲಾಗಿದೆ, ಅದರ ಶೇಪೇ ಬದಲಾಗಿದೆ. ಇವತ್ತು ಆ ಸಂಚೇಗಿರಿಯ ಹುಡುಕ್ಲಿಕ್ಕೆ ಆಗುದಿಲ್ಲ. ದಾಮೋದರ್ ಅವರನ್ನ ಅಭಿಮಾನಿಗಳ ವತಿಯಿಂದ ಗೌರವಿಸಲಾಯಿತು. ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಉಲ್ಲಾಸದ ಶುಭ ದಿನವೇ ಸಂತೋಷ. ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ವಿ ಆಲ್ ವಿಶ್ ಯು ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ. ಎಷ್ಟೋ ದಿನದಿಂದ ಉಂಟಂತೇಳಿ ಮತ್ತೆ ನನಗೆ ಗೊತ್ತಾಯಿತು. ಆದರೆ ಈ ಕಾರ್ಯಕ್ರಮಕ್ಕೆ ಕೆಲವೇ ದಿನಗಳಿರುವಾಗ ಹೀಗೆ ನಿಮಗೆ ಒಂದು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಕೆಲವು ವಿಚಾರಗಳು ನಮ್ಮ ಅಧ್ಯಕ್ಷರು ಹಾಗೆ ಕೆಲವು ನಮ್ಮ ಅಭಿಮಾನಿಗಳು ಬಂದು ನನ್ನ ಹತ್ರ ಕೇಳಿದರು. ನಿಜವಾಗಿ ನನ್ನ ಜೀವಮಾನದಲ್ಲಿ ನನ್ನ ಯಾವುದೇ ಒಂದು ಕಾರ್ಯಕ್ರಮವನ್ನು ನಾವು ವಿಜೃಂಭಣೆಯಿಂದ ಆಚರಿಸುವುದಂತೇಳಿ, ಮತ್ತೆ ನಾನು ಹುಟ್ಟುಹಬ್ಬ ಕೂಡ ಹಾಗೆ ಇವತ್ತಿನ ನಮ್ಮ ಆಚರಣೆ ಮಾಡಲಿಲ್ಲ. ಎಲ್ಲ ದೇವಸ್ಥಾನಕ್ಕೆ ಹೋಗ್ತೇನೆ, ದೇವರನ್ನು ಕೈ ಮುಗಿದು ಆರೋಗ್ಯ ಕೊಡಿ ಅಂತ ಕೇಳ್ಕೊಂಡು ಬರ್ತಾ ಇದ್ದೇನೆ ಹೊರತು ಮತ್ತೆ ಏನು ಮಾಡಿದಿಲ್ಲ. ಆದರೆ ನನ್ನ ಆಸ್ಪಾಚಿನ ಒಂದು ಅಪೂರ ಮತ್ತೊಂದು ಅನುರಾಗು ಚಿರಾಗು ಇವರ 3 ಜನ ಸೇರಿ ಸಂಜೆಯ ಮಧ್ಯಾಹ್ನ ಬಂದು ಕೇಕ್ ಕಟ್ ಮಾಡಿಸ್ತಾ ಇದ್ರು. ಅದು ಅವರಿಗೆ ಮಾತಾಡ್ಬೋದು ಮತ್ತೆ ನನಗೆ ಹೋಗುತ್ತೆ. ಹಿರಿಯ ಆರೋಗ್ಯ ಸಹಾಯಕ ರತ್ನಪ್ರಸಾದ್ ಪಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ಪರಿಸರವನ್ನ ಸ್ವಚ್ಛವಾಗಿಟ್ಟುಕೊಳ್ಳುವುದರ ಜೊತೆಗೆ ಯುವ ಸಮುದಾಯಕ್ಕೆ ಮಾದರಿ ಜೀವನ ನಡೆಸಿದವರು ದಾಮೋದರ್. ನಮಗೂ ಅವರ ಆದರ್ಶ ಪ್ರೇರಣೆಯಾಗಿದೆ ಎಂದು ಹೇಳಿದರು. ಕಾರ್ಯಕ್ರಮವನ್ನು ಮಾಡಿದ ಹೆಗ್ಗಳಿಕೆ ಆಗ ರಾಮಣ್ಣ ಅವರು ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ರು. ಸಂಚೇಗಿರಿ ಮಾತ್ರ ಅಲ್ಲ, ಬೇರೆ ಬೇರೆ ಕಡೆಗಳಲ್ಲಿ ಮಾಡಿದ್ರು ಕೂಡ ಅವರು ಇವಾಗ ಬರ್ತಾ ಇದ್ರು, ನಮ್ಮೊಟ್ಟಿಗೆ ಕೈ ಜೋಡಿಸ್ತಾ ಇದ್ರು. ಅಂತಹ ಒಂದು ಸ್ವಚ್ಛತೆಯ ಬಗ್ಗೆ ಅವರಿಗೆ ಇಂತಹ ಒಂದು ಒಲವು ಆಗಲೇ ಸಾಧಾರಣ 2007-8 ಇರ್ಬೋದು. ಆಗ ಅವರಿಗೆ 60 ಮೇಲೆ ಇತ್ತು ಪ್ರಾಯ. ಸ್ವಲ್ಪ ಬರ್ಲಿಕ್ಕೆ ಕಷ್ಟ ಆಗ್ತದೆ, ಈಗ ಮೊದಲನೇ ಗುಡಿಸ್ಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿ ನಮ್ಮಲ್ಲಿ ಉದ್ದದ ಕೋರದ ಪೊರಕೆ ಇದೆ, ನೋಡಿರ್ಬೋದು, ಕಾರ್ಮಿಕರು ಯೂಸ್ ಮಾಡ್ತಾರೆ, ನನಗೆ ಗುಡಿಸಿ ಸುಲಭ ಆಗ್ತದೆ ಅಂತ ಹೇಳಿ ಅಂತ. ಅದನ್ನ ನಮ್ಮಲ್ಲಿ ಕೇಳಿದ್ರು, ನಮ್ಮೊಂದು ಕೊಡ್ತೀರಾ, ನಾನು ಗುಡಿಸ್ತೇನೆ ಅಂತ ಹೇಳಿ ಅಂತ. ನಾವು ಶಿವಕುಮಾರ್ ನಮ್ಮ ಸೂಪರ್ವೈಸರ್ ಅವರು ಹೇಳಿದ್ರು, ದಾಮಣ್ಣಗೊಂದು ಪೊರಕೆ ಕೇಳ್ತಿದ್ದಾರೆ, ಚಂದ ಮಾಡಿ ಕಟ್ಟಿಕೊಡಿ ಅಂತ ಹೇಳಿ ಅಂತ ಕೊಟ್ಟೆವು. ಅಲ್ಲಿ ಕೊಡುವಾಗ ದಾಮಣ್ಣ ಮೇಲೆ ಪ್ರೀತಿ ಜೊತೆಗೆ ನಮ್ಮದು ಸ್ವಾರ್ಥ
ಕೂಡ ಇತ್ತು. ಇಲ್ಲಿ ಮತ್ತೆ ಯಾರನ್ನ ಕಳಿಸ್ಬೇಕು ಅಂತ ಗುಡಿಸ್ಲಿಕ್ಕೆ ದಾಮಣೆ ಗುಡಿಸ್ತಾ ಇರ್ತಾರೆ ಅಂತ ಹೇಳಿದ್ದು. ಆ ರೀತಿ ಪ್ರತಿ ವಾರ ಅವರು ಇಲ್ಲಿಯ ನಾಗರಿಕರನ್ನು ಸೇರಿಸಿಕೊಂಡು ಕಾರ್ಯಕ್ರಮ ಮಾಡ್ತಾ ಇದ್ರು, ಸ್ವಚ್ಛತೆಯನ್ನು ಮಾಡ್ತಿದ್ರು. ವಾರದಲ್ಲಿ ಒಂದು ದಿನ, ತಿಂಗಳಿಗೆ ಒಂದು ದಿನ. ಹೌದು, ಅದಾದ ನೆಕ್ಸ್ಟ್ ದಿವಸ ಅಥವಾ 3 ದಿವಸ ಫೋನ್ ಮಾಡಿ ಹೇಳ್ತಾ ಇದ್ರು, ನಾಳೆ ನಮ್ದು ಕಾರ್ಯಕ್ರಮ ಉಂಟು, ಈಗ ಸ್ವಚ್ಛತೆ ಇದು, ನಮಗೆ ಆದ್ರೆ ಬನ್ನಿ ಅಂತ. ನಾವು ಭಾನುವಾರ ಮನೆಯಿಂದ ಹೊರಗೆ ಬರೋದು ತುಂಬಾ ಕಷ್ಟ. ಹಾಗಾಗಿ ಪ್ರೀತಿಪೂರ್ವಕವಾಗಿ ಅವ್ರ ಹತ್ರ ಕ್ಷಮೆಯನ್ನು ಯಾಚಿಸ್ತಾ ಮಾರನೇ ದಿವಸ ಅದರ ಗಾಡಿ ಕಳಿಸುವಂತ ವ್ಯವಸ್ಥೆಯನ್ನು ಒಪ್ಪಿಕೊಳ್ತಾ ಇದ್ದೆ. ನಾಗರಿಕ ಕ್ರಿಯಾ ಸಮಿತಿ ಅಧ್ಯಕ್ಷ ಸುರೇಶ್ ಬಂಗೇರ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ದಾಮೋದರ್ ಅವರು ಆರೋಗ್ಯಯುತವಾಗಿ 100 ಕಾಲ ಬಾಳಲಿ ಎಂದು ಶುಭ ಹಾರೈಸಿದ್ರು. ಬೇಡ ಈ ದಿವಸ, ಯಾಕಂದ್ರೆ ಇದು ವಿಶೇಷ ದಿವಸ. ಇದು ಗಾಂಧೀಜಿ ಹುಟ್ಟುಹಬ್ಬ ಅಕ್ಟೋಬರ್ 2 ಆದ್ರೆ ನಾವು ನಮ್ಮ ಗಾಂಧಿವಾದಿಯ ಹುಟ್ಟುಹಬ್ಬವನ್ನು ನವೆಂಬರ್ 2ಕ್ಕೆ ಮಾಡುವಂತ ಒಂದು ವಿಶೇಷ ದಿನ ಉಂಟು. ಅದೇನೆಂದ್ರೆ ಗಾಂಧೀಜಿಗೂ ಅವರಿಗೆ ಒಂದು ಒಳ್ಳೆ ನಂಟುಂಟು ಅಂತ ನನ್ನ ಭಾವನೆ. ಅದಕ್ಕೆಲ್ಲ ನೀವೆಲ್ಲ ಬಂದಿದ್ದೀರಿ, ಎಲ್ಲ ಸಹಕಾರ ಕೊಟ್ಟಿದ್ದೀರಿ. ಈ ಅಭಿಮಾನಿ ಬಳಗ ಅಂತ ಒಂದು 28-29 ಜನ ಇದು ಮಾಡಿದರೆ, ಸುರೇಶ ನೀನು ಏನು ಬೇಕಾದ್ರೂ ಮಾಡು, ನಾವು ನಿಮ್ಮೊಟ್ಟಿಗಿದ್ದೇವೆ, ನೀನು ಮಾಡುವಂತ ಒಳ್ಳೆ ಕೆಲಸ. ಏನಂದ್ರೆ ಇದೊಂದು ನಮಗೆ ಭಾಗ್ಯ. ಈ ಭಾಗ್ಯ ಎಲ್ಲರಿಗೂ ಸಿಗ್ತದೆ ಅಂತ ಹೇಳಿಕ್ಕೆ ಆಗುದಿಲ್ಲ. ಈ ಅಂದ್ರೆ ನಮ್ಮೊಂದು ನನಗೆ ಅವರನ್ನು ದಾಮಜ್ಜ ಅಂತ ಕರೀತೇನೆ, ಒಂದ್ಸಲ ಮಕ್ಕಳ ಕರೆಯುವಾಗ ಒಂದ್ಸಲ ದಾಮಣ್ಣ ಅಂತ ಹೇಳ್ತಾರೆ. ನನ್ನ ತಾಯಿ ಹೇಳಿದ್ರು. ರಾಣಿ ಅಬ್ಬಕ್ಕ ತುಳುವ ಅಧ್ಯಯನ ಕೇಂದ್ರದ ಅಧ್ಯಕ್ಷ ಡಾಕ್ಟರ್ ತುಕಾರಾಂ ಪೂಜಾರಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ಹಿರಿಯರು ಅನುಭವದ ನಿಧಿ. ದಾಮೋದರ್ ಅವರ ಬಗ್ಗೆ ಮಾತನಾಡುತ್ತಿದ್ದಂತೆಯೇ ಅವರ ಬಾಲ್ಯದ ನೆನಪಿನ ಬುತ್ತಿ ಬಿಚ್ಚಿಕೊಳ್ಳುತ್ತದೆ ಎಂದರು. ಯಾರೋ ಇನ್ನೊಬ್ಬರು ಗಮನಿಸಬೇಕು ಅಂತಲ್ಲ, ಅದರಿಂದ ಪ್ರತಿಫಲ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ಅಲ್ಲ. ಯಾಕೆ ಈ ಮಾತು ಅಂತಂದ್ರೆ, ಈ ಬದುಕು ಅನ್ನುವಂಥದ್ದು ಖಂಡಿತ ಶಾಶ್ವತ ಅಲ್ಲ. ಕೆಲವು ವರ್ಷಗಳ ಒಂದು ಬದುಕು, ಇದು ಕಣ್ಮುಚ್ಚಿ ಬಿಡಿಸಿದೊಳಗೆ ಮುಗಿದೋಗ್ಬಿಡ್ತದೆ. ಅಂತಹ ಬದುಕನ್ನು ಅರ್ಥಪೂರ್ಣವಾಗಿ ಬದುಕಿದವನೇ ನಿಜವಾದ ಮಾನವ ಅಂತ ಅನ್ನಿಸ್ಕೊಳ್ತಾನೆ. ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತಂದ್ರೆ, ದಾಮೋದರರು ನನಗೆ ಬೇರೆ ಬೇರೆ ರೀತಿಯಲ್ಲಿ ಒಂದು ರೀತಿಯ ಆಪ್ತರು. ವಿಶೇಷವಾಗಿ ನನಗೆ ಬಹುಶಃ ಈ ದೀರ್ಘ ಅವಧಿಯಲ್ಲಿ ಕಂಡಂತ ಒಂದು ಅಂಶ, ಅವರ ಬಗ್ಗೆ ಮಾತಾಡೋದಕ್ಕೆ ಮೊನ್ನೆ ನಮ್ಮ ಸನ್ಮಾನ್ಯ ಸುಧಾಕರ್ ಸಾಲೆ ಅಂತ ಹೇಳಿದ ಹಾಗೆ ಗಂಟೆಗಟ್ಟಲೆ ಮಾತಾಡಬಹುದು, ಅಷ್ಟು ವಿಷಯ ಇದೆ. ವೇದಿಕೆಯಲ್ಲಿ ನಾಗರಿಕ ಕ್ರಿಯಾ ಸಮಿತಿಯ ಗೌರವಾಧ್ಯಕ್ಷ ನರಸಿಂಹ ರಾಜಾಹುಳ್ಳ, ಕಾರ್ಯದರ್ಶಿ ಡಾಕ್ಟರ್ ಹರೀಶ್ ಶೆಣೆ, ಉಪಾಧ್ಯಕ್ಷೆ ತಾಯಮ್ಮ ಉಪಸ್ಥಿತರಿದ್ದರು. ಡಾಕ್ಟರ್ ಪಾಂಡುರಂಗ ನಾಯಕ್ ಸ್ವಾಗತಿಸಿದ್ರು. ಸತೀಶ್ ಬಂಗೇರ ವಂದಿಸಿದ್ರು. ಸುಧಾಕರ್ ಸಾಲ್ಯಾನ್ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಸಭಾ ಕಾರ್ಯಕ್ರಮಕ್ಕಿಂತ ಪೂರ್ವಭಾವಿಯಾಗಿ ದಿಕ್ಷೂಚಿ ಕಟ್ಟೆಯನ್ನ ನಾಗರಿಕ ಕ್ರಿಯಾ ಸಮಿತಿಯ ಗೌರವಾಧ್ಯಕ್ಷರಾದ ನರಸಿಂಹ ರಾಜಾಹೊಳ್ಳ ಉದ್ಘಾಟಿಸಿದರು. ಸಂಚಯಗಿರಿಯ ದಿಕ್ಷೂಚಿ ಕಟ್ಟೆ ಇದೀಗ ಅದ್ಭುತವಾಗಿ ಉದ್ಘಾಟನೆಗೊಂಡಿದೆ. ಎಲ್ಲರೂ ಕೂಡ ಗೌರವ ತಪ್ಪಲೊಂದಿಗೆ ಈ ಪರಿಸರ ಪ್ರೇಮಿ ಅಭಿಮಾನಿ ಬಳಗದ ಕೊಡುಗೆಯಾದಂತಹ ದಿಕ್ಷೂಚಿ ಕಟ್ಟೆಯನ್ನ ವೀಕ್ಷಣೆ ಮಾಡಬೇಕು. ಬಹಳಷ್ಟು ನೀಟಾಗಿ ಅದೇ ರೀತಿ ಬಹಳಷ್ಟು ಚೊಕ್ಕವಾಗಿ ಮಾಡಿಕೊಟ್ಟಂತಹ ಪರಿಸರ ಪ್ರೇಮಿ ಅಭಿಮಾನಿ ಬಳಗ ಎಲ್ಲ ಬಳಗದವರಿಗೆ ಸಂಚಯಗಿರಿಯ ಬಾಂಧವರ ಪರವಾಗಿ, ನಾಗರಿಕ ಕ್ರಿಯಾ ಸಮಿತಿಯ ಎಲ್ಲ ಸದಸ್ಯರ ಪರವಾಗಿ ಆತ್ಮೀಯವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ತಾ, ಇದೀಗ ಕೆಲವರಿಂದಾದರೂ ಒಂದೆರಡು ಮಾತನ್ನು ನಾವು ಕೇಳಲಿಕ್ಕೆ ಇಷ್ಟಪಡ್ತೇವೆ. ಅಧ್ಯಕ್ಷರೇ ಮಾತಾಡ್ತೀರಾ ಅಥವಾ? ಸಂದೀಪ್ ಸಾಲಿಯನ್, ವಿ4 ನ್ಯೂಸ್, ಬಂಟ್ವಾಳ.